ಜಗದಂಬ ಮಾತೆಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಲೋಕಸಭಾ ಚುನಾವಣೆಯ ಈ ಪ್ರಚಾರ ಸಭೆಯ ರೂವಾರಿಗಳು ಬಂಜಾರ ಸಮಾಜದ ಆಶಾ ಕಿರಣರಾಗಿರ್ತಕ್ಕಂಥ ಬೊಂಬೈಲಿಂದ ಬಂದಂಥ ಸನ್ಮಾನ ಶ್ರೀ ಸಂತೋಷ್ ಶಂಕರ್ ಪವಾರ್ ಅವರೇ, ಅವರ ಜೊತೆಗೆ ಬಂದಂಥ ನಾಯಕ ಸಮಾಜದ ಪ್ರಮುಖರೇ, ಇತರೆ ಸಮಾಜದ ನಾಯಕರೇ, ಯಾವತ್ತೂ ಈ ತಾಂಡಾದ ನಿವಾಸಿಗಳೇ, ನನ್ನ ಒಡನಾಡಿಗಳೇ, ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು. ಶರಣರು ಮಾತಾಡ್ತಾ ಇದ್ದಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ, ಬಳಿ ಕಲರಿಸಿದರೆ ಪರಮ ಸುಖವ. ಗಾಳಿ ಬಿಟ್ಟಾಗ ತೂರ್ಬೇಕಂತ. ಹಂಗೆ ಬಂಜಾರ ಸಮಾಜಕ್ಕೆ ಒಂದು ಒಳ್ಳೆ ಗಾಳಿ ಬಿಟ್ಟಿದೆ. ಈಗಾಗಲೇ ನಮ್ಮ ಸಹೋದರ ಹೇಳಿದ್ರು, ಈ ಸಾರಿ ಜಾಧವ್ ಅವರಿಗೆ ನೀವು ಆರಿಸಿಕೊಟ್ರಿ ಅಂದ್ರೆ ಮ್ಯಾಲ ಮೋದಿಯವರು ಪ್ರಧಾನಿ ಆಗೋದಂತೂ ಗಚ್ಚೆ, ಅದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ಬಟ್ ನಮ್ಮ ಮನುಷ್ಯಾಗ ನಮ್ಮವರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಆರಿಸಿಕೊಟ್ಟೆ ಅಂದ್ರೆ ಕೇವಲ ಅವರು ಲೋಕಸಭಾ ಸದಸ್ಯರಾಗೋದಿಲ್ಲ, ಕೇಂದ್ರದ ಮಂತ್ರಿಗಳಾಗ್ತಾರೆ. ಇಂಥ ಅವಕಾಶ ಬಹುಶಃ ಮುಂದೆ ನಿಮ್ಗೆ ಸಿಗ್ತದೋ ಗೊತ್ತಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಇಡೀ ಭಾರತದಲ್ಲಿ ಬಂಜಾರ ಸಮಾಜಕ್ಕೆ ಒಂದೇ ಒಂದು MP ಸೀಟ್ ಕೊಟ್ಟಿದ್ದಾರೆ, ಅದು ಗುಲ್ಬರ್ಗಾ ಜಿಲ್ಲೆಗೆ. ಗುಲ್ಬರ್ಗಾ ಜಿಲ್ಲೆಯಿಂದ ಪ್ರತಿನಿಧಿಯಾಗಿ ಲೋಕಸಭಾ ಸದಸ್ಯರಾಗಿ ಇವರು ಚುನಾಯಿತರಾಗಿದ್ದೇ ಆದ್ರೆ ಅವರಲ್ಲಿ ಈ ಸಲ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿ ಆಗುವುದು ಖಂಡಿತ ಶಾಶ್ವತ ಅನ್ನೋದು ಈ ಮಾತುಗಳು ಶಾಶ್ವತವಾಗಿ ಖಂಡಿತವಾಗಿ ಅವರು ಅದರಲ್ಲಿ ಎರಡಿಲ್ಲ, ಅವರು ಮಂತ್ರಿಗಳಾಗ್ತಾರೆ. ಸಾಕಷ್ಟು ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ. ಬಹುತೇಕ ಜನರಿಗೆ ನಿಮಗೆ ಹೇಳ್ತಾ ಇದ್ದಾರೆ, ಇಲ್ಲ ಉಮೇಶ್ ಜಾಧವ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಏನೂ ಮಾಡಿಲ್ಲ. ಇದನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ನಿಮ್ಗೆ ಅಪೋಸಿಟ್ದವರು. ಕರುನಾಯಕ್ ಸಂಬೋಧನೆ ಮಾಡ್ತಾ ಇದ್ದಾರೆ. ಬಟ್ MP ಅವರಿಗೆ ಒಂದು ವರ್ಷಕ್ಕೆ ಬಜೆಟ್ ಕೊಡೋದು ಕೇವಲ 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ. ಅದರಲ್ಲಿ 2 ವರ್ಷ ಕೋವಿಡ್ದೊಳಗ ಒಂದು ನಯಾ ಪೈಸಾನು ಸಹ ಭಾರತದ ಯಾವುದೇ MP ಅವರಿಗೆ ಅನುದಾನ ಕೊಟ್ಟಿಲ್ಲ. ಕೋವಿಡ್ ನಿರ್ವಹಣೆ ಆಗುವ ಸಲುವಾಗಿ ಕೋವಿಡ್ ಏನು ಮಹಾಮಾರಿ ಬಂದಿತ್ತು, ಆ ಮಹಾಮಾರಿಯನ್ನು ಹತ್ತಿಕ್ಕುವ ಸಲುವಾಗಿ 2 ವರ್ಷ ಕೇಂದ್ರದ ಬಜೆಟ್ MP ಅವರಿಗೆ ಒಂದು 10 ರೂಪಾಯಿ ಸಹ ಬಜೆಟ್ ಕೊಡಲಿಲ್ಲ. ಇನ್ನುಳಿದ 3 ವರ್ಷ ಪ್ರತಿ ವರ್ಷಕ್ಕೆ 5 ಕೋಟಿ ರೂಪಾಯಿ ಮಾತ್ರ ಒಬ್ಬ MP ಗೆ. ಮತಕ್ಷೇತ್ರಗಳು 8 ತಾಲೂಕುಗಳು, ಒಂದು ತಾಲೂಕಿಗೆ ಬಹಳ 45 ಲಕ್ಷ ರೂಪಾಯಿ ಅನುದಾನ ಕೊಡೋಕೆ ಸಾಧ್ಯ ಇದೆ. ಏನು ಮಾಡಕ್ಕೆ ಸಾಧ್ಯ ಇದೆ? ನಮ್ಮ ತಾಲೂಕದೊಳಗೆ 117ರಿಂದ 23 ಹಳ್ಳಿ ಇವೆ. ಒಂದು ಹಳ್ಳಿಗೆ ಎಷ್ಟು ಅನುದಾನ ಕೊಡೋಕೆ ಸಾಧ್ಯ ಇದೆ? ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಮಾಡಿಲ್ಲ, ಏನು ಮಾಡಿಲ್ಲ. ಬಟ್ ಒಂದು ದೊಡ್ಡ ಹೆಸರು ಕೆಲಸ ಮಾಡಿದ್ದಾರೆ, ಅದೆಲ್ಲವೂ ನೆನಪಿಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಭಾರತ್ ಮಾಲಾ ರೋಡ್, ಅದು ಅಫ್ಜಲ್ಪುರ ಮಾರ್ಗವಾಗಿ ಹೋಗ್ಬೇಕಪ್ಪ ಅಂತಂದ್ರೆ ಅದು ಜಾಧವ್ ಕಲಿಸುವ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಭಾರತ್ ಮಾಲಾ ರೋಡ್ ಅದು ಎಂಥ ರೋಡ್ ಅಂದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ವಿಮಾನ ಸಹಿತ ಆ ರೋಡ್ ಮೇಲೆ ತಡೆಗಟ್ಟಬಹುದು. ಅಂತ ಒಂದು ಎಕ್ಸ್ಪ್ರೆಸ್ ಹೈವೇ ರೋಡ್ ಗುಲ್ಬರ್ಗಾ ಬರಬೇಕಾದ್ರೆ ಅದು ಉಮೇಶ್ ಜಾಧವ್ ಅವರಲ್ಲಿ ಬಿಟ್ಟು ಕೇಂದ್ರದೊಳಗೆ ಸ್ಟ್ರಗಲ್ ಮಾಡಿದಂತೆ ಬಂದಿದೆ. ಇಂಥ ದೊಡ್ಡ ಕೆಲಸ ಮಾಡ್ತಕ್ಕಂಥ ಹುದ್ದೆ ಅದು MP. ಬಂದು ನಮ್ಮಲ್ಲಿ ಏನೋ ಒಂದು CC ರೋಡ್ ಹಾಕಿಲ್ಲ, ಒಂದು ಡ್ರೈನೇಜ್ ಮಾಡಿಲ್ಲ, ಅದಕ್ಕೆ ಅವ್ರು ಬಜೆಟ್ ಕೊಟ್ಟಿಲ್ಲ, ಇದು ಕೇಳೋದು MP ಕೆಲಸ ಅಲ್ಲ. MP ಮಾಡಬೇಕಾಗಿದ್ದು ನಮ್ಮ ತಾಲೂಕಿಗೆ ಮಾಡಿದ್ದಾರೆ. ಒಂದೇನು ಅವರು ಆಗಾಗ ನಮ್ಮಲ್ಲಿ ಬಂದಿಲ್ಲ, ನಮ್ಮ ಸುಖ ದುಃಖಗಳಲ್ಲಿ ಭಾಗ ಆಗಿಲ್ಲ ಅಂತ ನೀವೇನು ಕೇಳ್ತಾ ಇದ್ದೀರಿ. ಸರಿ, ಒಬ್ಬ MP ಪ್ರತಿಯೊಂದು ಹಳ್ಳಿಗೆ ಪ್ರಚಾರಗಳು ಬರ್ಲಿಕ್ಕಾಗಲ್ಲ. ಒಂದು ಜಿಲ್ಲೆ ಕೇವಲ 15 ದಿನ ಮಾತ್ರ ಪ್ರಚಾರಕ್ಕೆ ಅವಕಾಶ ಕೊಟ್ಟಿರುತ್ತೆ. ಇಷ್ಟು ಒಂದು ಸಣ್ಣ ಒಂದು ಸಮಯದಲ್ಲಿ ಎಲ್ಲ ಹಳ್ಳಿಗೆ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ತಾವು ಅಪೋಸಿಟ್ದವರು ಏನೋ ಹೇಳ್ತಾ ಇರ್ತಾರೆ. ನೀವು ಬಹುಶಃ ವಿಶೇಷವಾಗಿ ತಾಂಡದ ಜನರಿಗೆ ಕೈ ಮುಗಿದಲ್ಲ, ನಿಮ್ಮ ಪಾದಕ್ಕೆ ಹಣಿವಾಗಿ ಕೇಳ್ಕೊಳ್ತಾ ಇದ್ದೇನೆ. ದಲಿತ ಸಮಾಜದವರು ಯಾವ ರೀತಿಯಾಗಿ ಸಂಘಟನೆಯಾಗಿ ತಮ್ಮ ಕ್ಯಾಂಡಿಡೇಟ್ ಆಸ್ತರ ಬಗ್ಗೆ ಓಡಾಡ್ತಾ ಇದ್ದಾರೆ, ಅದೇ ಒಂದು ಹುಮ್ಮಸ್ಸು, ಅದೇ ಒಂದು ಹುರುಪು ನಿಮ್ಮಲ್ಲಿ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳಲು ಇಷ್ಟಪಡ್ತೇನೆ. ಹೀಗಾಗಿ ನಾವೆಲ್ಲರೂ ಮುಂಬರುವ 7ನೇ ತಾರೀಕಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದೊಂದು ಲೋಕಸಮರ.
ಆ ಚುನಾವಣೆಯಲ್ಲಿ ತಾವು ಕಮಲದ ಗುರುತಿಗೆ ಮತ ಹಾಕುವುದರ ಮುಖಾಂತರ ಇಲ್ಲಿ ಉಮೇಶ್ ಜಾಧವ್ ತಂದು ಅವರಿಗೆ ಮಂತ್ರಿ ಮಾಡಬೇಕು, ಮೇಲೆ ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಆಸೆ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.